ಇದು ಮತವಾಗಿ ಪರಿವರ್ತನೆ ಆಗೋದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಅದ. ಯಾಕಂದ್ರೆ ಎದುರಾಳಿ ಸತೀಶ್ ಅವರಾಗಿರ್ಬೋದು, ಬಾಲಚಂದ್ರ ಅವರಾಗಿರ್ಬೋದು, ಜೊಲ್ಲೆ ಅವರಾಗಿರ್ಬೋದು, ಅವರು ಸಹ ಭಾಳ ಲೆಕ್ಕಾಚಾರ ಹಾಕ್ಕೊಂಡು ಇಲ್ಲ ಗೆಲ್ಲಕ್ಕೆ ಸಾಧ್ಯ ಇದೆ ಅಂತ ಪೂರ್ವಪರ ವಿಚಾರ ಮಾಡಿಕೊಂಡು ಇಲ್ಲಿ ಹೆಚ್ಚು ಇಟ್ಟಿದ್ದಾರೆ. ಯಾಕೆ ಚುನಾವಣೆಯನ್ನು ಸರಳವಾಗಿ ತೆಗೆದುಕೊಳ್ಳೋದಿಲ್ಲ ಅವರು, ಯಾವುದೇ ಚುನಾವಣೆ ಇರ್ಬೋದು. ಆದರೆ ಇಲ್ಲಿವರೆಗೆ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳಿಂದ ವಿಶೇಷವಾಗಿ ಗೆಲುವು ಆಗ್ತಾ ಬಂದದ. ಅದು ಇಲ್ಲಿ ಯಶಸ್ವಿ ಆಗ್ತದನ ಹುಕ್ಕೇರಿ ಮಠದಲ್ಲ. ಈಗ ಮಾತ್ರ ನಿಶ್ಚಿತ ಒಂದು ಹಂತಕ್ಕೆ ಬಂತು. ಏನಪ್ಪ ಅಂತಂದ್ರೆ ಇದರಲ್ಲಿ ಯಾರು ಗೆಲ್ತಾರ, ಮುಂಬರುವ DCC ಬ್ಯಾಂಕಿನ ಬೆಳಗಾವಿ ಮಟ್ಟದ ಚುನಾವಣೆಯಲ್ಲೇ ಇಡೀ ಜಿಲ್ಲೆ ತುಂಬ ಪ್ರಭಾವಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಎಲ್ಲರೂ ಕೆಲವೊಬ್ಬರು ಹೊರಗೆ ನೋಡ್ತಾ ಇದ್ದಾರೆ ಅದು ಏನಾಗ್ಬೋದು ಈ ಚುನಾವಣೆ ಅನ್ನುವಂಥದ್ದನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಈಗಾಗಲೇ ಹೇಳಿದ್ದೆ ನಿಮಗೆ ಎಲ್ಲನೂ. ಇವತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ 12 ದೇವ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಾವು 9 ನಿಶ್ಚಿತ ಮಾಡ್ಕೊಳ್ತೀವಿ ಅಂತ ಒಮ್ಮೆ ಕೆಲವೊಮ್ಮೆ ಅಂತಾರೆ. ಕೆಲವೊಮ್ಮೆ ಅವ್ರಿಗೂ ಪಾಪ ಸಹಜದ ಮುಂದೆ ಹೇಳುವಂಥವ್ರು ನಿಮ್ಗೆ ಸಪೋರ್ಟ್ ಇದ್ದೀವಿ ಅನ್ನೋವಂಥವ್ರು ಯಾವಾಗ ಹೊಳ್ತಾರೆ ಗೊತ್ತಿಲ್ಲ ಅನ್ನೋ ಆ ಒಂದು ಅಪನಂಬಿಕೆನೂ ಅದು ಅವರಿಗೆ. ಯಾಕಂದರೆ ಇಲ್ಲೆಲ್ಲ ಮತದಾರರು ಬುದ್ಧಿವಂತರಿದ್ದಾರೆ, ಭಾಳ ಗಮನಿಸ್ಬೇಕಾದ. ಇವತ್ತು ಪತ್ತಿರೋ ಯಾರದೇ ಹೆಸರು ತೊಗೊಂಡಿರ್ಬೋದು ಅವರು, ಹೌದು ಮರ ಈಗ ಗುಂಪಿನವನಿದ್ದೀನಿ ಆ ಗುಂಪಿನವನಿದ್ದೀನಿ ಅಂತ ಅನ್ಬೋದು. ಇವತ್ತು ಅದು ಕಣ್ಣಿಗೆ ಕಾಣ್ತದೆ. ಬಟ್ ಒಳಗೆ ಹೋಗಿ ಇಲೆಕ್ಷನ್ ಸಮಯದಲ್ಲೇ ಅಥವಾ ವೋಟ್ ಆಗೋ ಸಂದರ್ಭದಲ್ಲೇ ಯಾರಿಗೆ ಹಾಕ್ತಾರೆ ಅನ್ನೋದು ಯಾರಿಗೆ ಗೊತ್ತದ ಅನ್ನೋದು ಅಷ್ಟೇ ಸ್ಪಷ್ಟ. ಯಾಕಂದ್ರೆ ಯಾರಿಗೆ ಹಾಕ್ತಾರೆ ಅವ್ರಿಗೆ ಎಷ್ಟೇ ಗೊತ್ತದು. ಮತ್ತು ಅವ್ರು ಬುದ್ಧಿವಂತರಿರ್ತಾರೆ. ಯಾರು ಇವತ್ತು ಮತ ಹಾಕಿಕೊಂಡವರು 7 ಮತಗಳನ್ನು ಪಡ್ಕೊಳ್ಳೋಂಥವ್ರು ಬುದ್ಧಿವಂತರಿದ್ದಾರೆ. ಹೀಗಾಗಿ ಕೊನೆ ಕ್ಷಣದೊಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನಂತೇಳಿ. ಏನೋ ಇನ್ನುಳಿದ ಮತ ಜನರಲ್ ಎಲೆಕ್ಷನ್ ಆಗಿದ್ದಪ್ಪ ಅಂದ್ರೆ ಹೇಳ್ಬೋದು. ಯಾಕಂದರೆ ಅಲ್ಲೇ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ದುಡ್ಡಿಗೆ ಮತ್ತದಕ್ಕೋ ಅಥವಾ ಒಂದಿಷ್ಟು ರಾಜಕೀಯ ಪರಿಪಕ್ವತೆ ಇಲ್ಲದ ಕಾರಣಕ್ಕಾಗಿಯೋ ಯಾರು ಹೇಳ್ತಾರೆ ಅವರಿಗೆ ಬಂಡ